ಹೊರನಾಡು, ಕದಂಬರು, ಅಳುಪರು, ವಿಜಯನಗರ ಸಾಮ್ರಾಜ್ಯ ಮತ್ತು ಕೆಳದಿ ನಾಯಕರಂತಹ ಪ್ರಖ್ಯಾತ ಸಾಮ್ರಾಜ್ಯಗಳ ಅಧಿಕಾರ ಮತ್ತು ಆಳ್ವಿಕೆಗೆ ಸಾಕ್ಷಿಯಾದ ನಾಡು. ಇಂತಹ ನಾಡಿನಲ್ಲಿ ಅದೆಷ್ಟೋ ದೇವಾಲಯಗಳು ರಮಣೀಯವಾಗಿ ಕಂಗೊಳಿಸಿ ಭಕ್ತರನ್ನ ತನ್ನತ್ತ ಕರೆಯುತ್ತಿದೆ. ಇಂತಹ ದೇವಾಲಯಗಳ ಪೈಕಿ ಕಾಪುವಿನಲ್ಲಿರುವ ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನ ಕೂಡ ಒಂದು. ಇದೀಗ ಈ ಕ್ಷೇತ್ರಕ್ಕೆ ಹೇರಂಬ ಇಂಡಸ್ಟ್ರೀಸ್ ಮುಂಬೈ ಇದರ ಸಿಎಂಡಿ ಮತ್ತು ಒಕ್ಕೂಟದ ನಿರ್ದೇಶಕರಾದ ಕನ್ಯಾನ ಸದಾಶಿವ ಶೆಟ್ಟಿಯವರು ನವದುರ್ಗ ಲೇಖನ ಬರೆದು ಕಾಪುವಿನ ಅಮ್ಮನಿಗೆ ಭಕ್ತಿಯಿಂದ ಲೇಖನ ಸಮರ್ಪಿಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಅಮ್ಮನ ಮೇಲೆ ಇರುವ ಭಕ್ತಿ ಶ್ರದ್ಧೆ ಹೊಸದಲ್ಲ, ಹಿರಿಯರ ಅನುಸಾರವಾಗಿ ಬಾಲ್ಯದಿಂದ ಇರುವಂತಹ ಭಕ್ತಿ ಇದು. ಮೊದಲನೇ ಬಾರಿಗೆ ಸ್ವರ್ಣ ಗದ್ದುಗೆಯನ್ನ ಉದ್ಘಾಟನೆ ಮಾಡುವಂತಹ ಭಾಗ್ಯ ನನಗೆ ಸಿಕ್ಕಿದೆ. ಇದರಿಂದ ನನಗೆ ತುಂಬಾ ಸಂತೋಷವಿದೆ ಎಂದರು. ಇದೇ ವೇಳೆ ಫೆಬ್ರವರಿ 2ರಂದು ನಡೆಯುವ ನವಚಂಡಿ ಯಾಗದಲ್ಲಿ ಕನ್ಯಾನ ಸದಾಶಿವ ಶೆಟ್ಟಿಯವರು ಭಾಗಿಯಾಗುವಂತೆ ಕ್ಷೇತ್ರದ ಪರವಾಗಿ ವಿನಂತಿಸಿಕೊಂಡಿದ್ದಾರೆ. ಬರೆಯೋದಂದ್ರೆ ಅಮ್ಮನ ಬಗ್ಗೆ ಭಕ್ತಿ ಶ್ರದ್ಧೆ ಈಗೇನು ಹೊಸದಲ್ಲ. ನಮ್ಮ ಬಾಲ್ಯದಿಂದಲೇ ಬಂದಂತಹ ಅದೊಂದು ನಮ್ಮ ಹಿರಿಯರಿಂದ ಬಂದಂತಹ ಒಂದು ಭಕ್ತಿ ಶ್ರದ್ಧೆ ನಮಗಿದೆ. ಊರಲ್ಲಿ ಒಂದೊಂದು ಕುಲದೇವಿ ದೈವಗಳಿದ್ದಾರೆ. ಮತ್ತೆ ಅಮ್ಮನದ್ದು ವಿಶೇಷವಾಗಿ ನಮ್ಮ ದುರ್ಗಾ ಪರಮೇಶ್ವರಿಯನ್ನು ನಾವು ಆರಾಧನೆ ಭಕ್ತಿ ಮಾಡ್ತಾ ಬಂದವರು ಬಾಲ್ಯದಲ್ಲಿ. ಇತ್ತೀಚೆಗೆ ನಮ್ಗೆ ಕಾಪುವಿನ ಬಗ್ಗೆ, ಅಮ್ಮನ ಬಗ್ಗೆ ಬಹಳ ವರ್ಷದಿಂದ ನಾನು ತಿಳಿದ ವಿಚಾರ. ಆದ್ರೆ ಇಲ್ಲಿಗೆ ಹೆಚ್ಚು ಬಾರಿ ಬಂದದ್ದು ಇಲ್ಲ. ಆದ್ರೂ ಇತ್ತೀಚೆಗೆ ಈಗ ನಮ್ಮ ಜೀರ್ಣೋದ್ಧಾರ ಕೆಲಸಗಳು ಇಷ್ಟು ಬರದಿಂದ ನಡೀತಾ ಇದೆ, ದೊಡ್ಡ ರೀತಿಯಲ್ಲಿ ನಡೀತಾ ಇದೆ, ಚರಿತ್ರಾರ್ಹವಾದಂತಹ ರೀತಿಯಲ್ಲಿ ನಡೀತಾ ಉಂಟು, ಬಹಳ ದೊಡ್ಡ ರೀತಿಯಲ್ಲಿ. ಅದನ್ನು ಕಂಡು ನಾನು ತಿಳಿದು ಇಲ್ಲಿಗೆ ಬಂದಿದ್ದೆ. ಬಂದು ಈಗ ಮೊದಲನೇ ಬಾರಿಗೆ ವಿಶೇಷವಾದಂತಹ ಒಂದು ಕಾರ್ಯಕ್ರಮ, ಸ್ವರ್ಣ ಗದ್ದುಗೆಯನ್ನು ಸಮರ್ಪಣೆ ಮಾಡುವಂತಹ, ಅದನ್ನು ಉದ್ಘಾಟನೆ ಮಾಡುವಂತಹ ಒಂದು ಯೋಗ ನನಗೆ ಬಂದು ಸಿಕ್ಕಿತ್ತು. ಅದನ್ನು ಕೊಟ್ಟ ಆ ಯೋಗ ಮನುಷ್ಯ ರೂಪದಲ್ಲಿ ನೀವು ನನಗೆ ಕೊಟ್ಟಿದ್ದೀರಿ. ಆ ದೇವಿ ಮಾತೆ ನಮ್ಗೆ ಕೊಟ್ಟಿದ್ದಾರೆ ಆ ಯೋಗ. ನೀವು ವಾಸುದೇವನ್ನ ಮತ್ತು ನಿಮ್ಮ ಎಲ್ಲ ತಂಡದವರು ನನ್ನನ್ನು ಬರಮಾಡಿಸಿ ಮೊಮ್ಮೆಯಿಂದ ಬಂದು ಇದೇ ಸ್ಥಳದಲ್ಲಿ ಇಲ್ಲಿ ದೊಡ್ಡ ಒಂದು ಕಾರ್ಯಕ್ರಮವನ್ನು ಮಾಡಿ ಅದರಲ್ಲಿ ಅದರ ಉದ್ಘಾಟನೆಗೆ ನನ್ನನ್ನು ಕರೆಸಿದೆ. 20 ಕಿಲೋಗ್ರಾಂ ವೆಯ್ಟ್ ಇದ್ದಂತಹ ಒಂದು ಬಂಗಾರದ ಸಮಾರಂಭಕ್ಕೆ ಚಾಲನೆ ಕೊಡುವಂತಹ ಭಾಗ್ಯ, ಅದು ಬಹಳ ದೊಡ್ಡ ಭಾಗ್ಯ ಅಂತ ನಾನು ಅನ್ನಿಸ್ತೇನೆ.